ಯಾವುದೇ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹೋದಾಗ ಎಲ್ಲ ಬೆಲೆನೂ ಏರಿಕೆ ಆಗ್ತದೆ. ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂದ್ರೆ ಹಿಂದೆ ನಾವು ಒಂದು ವರ್ಷದಲ್ಲಿ ಮಾಡ್ತಿದ್ದಂತ ಯಾವುದೇ ಡೆವಲಪ್ಮೆಂಟ್ ಕೆಲಸ 10% ಆಟೋಮೆಟಿಕ್ ಆಗಿ ರೈಸ್ ಆಗುತ್ತೆ. ನೀರಾವರಿ ಇಲಾಖೆ ಇರ್ಬೋದು, ಪಿಡಬ್ಲ್ಯೂ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ಜಾಸ್ತಿ ಆಗುತ್ತೆ. ನಾವು ಅಲ್ಲಿಂದ ಬಂದು ರೈತರು ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಸಬ್ಸಿಡಿಗಳಿರ್ಬೋದು, ಇನ್ನು ಯಾವುದೇ ಥರದ ರೈತರಿಗೆ ನಾವು ಮಕ್ಕಳಿಗೆ ಫುಡ್ ಕೊಡ್ತೀವಿ, ಪ್ರತಿ ಒಂದು ವಿಚಾರದಲ್ಲೂ ಸಹ ರೈಸ್ ಆಗುತ್ತೆ 5% ಇಂದ 10%. ಸೊ ಸರ್ಕಾರ ಯಾವುದು ಟ್ಯಾಕ್ಸ್ ಹಾಕ್ಮೇಲೆ ಯಾವುದೇ ಯೋಜನೆಯನ್ನ ಅಭಿವೃದ್ಧಿನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಅಪ್ನಾರ್ಮಲ್ ಆಗಿ ಒಂದು ಲಿಮಿಟ್ ಬಿಟ್ಟು ಮಾಡಿದಾಗ ಮಾತ್ರ ಸರ್ಕಾರಗಳು ಅದನ್ನ ತಪ್ಪು ಅಂತ ಹೇಳ್ಬೋದು, ಪ್ರತಿಭಟನೆ ಮಾಡ್ಬೋದು, ಅದನ್ನ ನೀವು ಕ್ವಶನ್ ಮಾಡ್ಬೋದು. ಹಿಂದೆ NDA ಸರ್ಕಾರ ಇದ್ದಾಗ 70 ರೂಪೀಸ್ ಇದ್ದಂಥ ಡೀಸೆಲ್ಲು 80 ರೂಪಾಯಿ ಇದ್ದಂಥ ಪೆಟ್ರೋಲ್ನ 100-110ವರೆಗೂ ಹೋಯ್ತು. ಗ್ಯಾಸು 350ರಿಂದ 1200 ಹೋಯ್ತು. ನಮ್ಮ ಸರ್ಕಾರ ಆ ಥರ ಸೆಸ್ಸನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಹಾಕಿಲ್ಲ. ಲಾಸ್ಟ್ ಟೈಮು ಕನಿಷ್ಠ ಅಂದರೆ 15-20 ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ್ ಬರಲಿಲ್ಲ. ಟೋಟಲ್ 5 ವರ್ಷದಲ್ಲಿ 1,87,00,000 ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನ ಕೊರತೆ ಮಾಡಿದ್ದಾರೆ. ಸೊ ನಾವು 3 ರೂಪಾಯಿ ಜಾಸ್ತಿ ಮಾಡಿರೋದು ನೀವು ಅಕ್ಕಪಕ್ಕ ಯಾವುದೇ ರಾಜ್ಯಕ್ಕೆ ಹೋದ್ರೆ ಎಲ್ಲವೂ ಮಹಾರಾಷ್ಟ್ರಕ್ಕೆ ಅಥವಾ ತೆಲಂಗಾಣ, ಆಂಧ್ರ, ಪ್ರತಿ ಒಂದು ರಾಜ್ಯಕ್ಕೆ ಕಂಪೇರ್ ಮಾಡಿದಾಗಲೂ ಸಹ ನಾವು ಅದಕ್ಕಿಂತ ಇವತ್ತು ಸಹ ಕಡಿಮೆ ಇದೆ. ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ನಾವು ಅಭಿವೃದ್ಧಿನ ಮತ್ತು ಜನಪರ ಕಾರ್ಯಕ್ರಮಗಳು ನಾವು ಕೊಡ್ತಾ ಹೋದಾಗ ಪ್ರತಿ ವರ್ಷವೂ ಸಹ ನಾವು ಅದನ್ನೇ ಲಿಮಿಟೇಷನ್ ಇಟ್ಕೊಂಡು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅಷ್ಟೇ. ಮೊನ್ನೆ ಡೈರಿ ವಿಚಾರದಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಡೈರಿನಲ್ಲಿ ರೈತರಿಗೋಸ್ಕರ ನಾವು ಏನು ಇವತ್ತು ಒಳ್ಳೆ ಮಳೆ ಆಗ್ತಾ ಇದೆ, ಈ ಮಳೆಯಿಂದ ಹಸಿರು ಜಾಸ್ತಿ ಬರುತ್ತೆ, ಸೊ ಹಾಲು ಜಾಸ್ತಿ ಶೇಖರಣೆ ಆಗ್ತಾ ಇದೆ. ಹಾಲನ್ನು ನಾವು 2 ರೂಪಾಯಿ ಜಾಸ್ತಿ ಮಾಡೋದು 50 ml ಜಾಸ್ತಿ ಮಾಡಿ ಒಂದು ಪ್ಯಾಕೆಟಲ್ಲಿ, ಅದಕ್ಕೆ ಹಾಲು ಜಾಸ್ತಿನ ನಾವು ಖರೀದಿ ಮಾಡಲೇಬೇಕಲ್ಲ ರೈತರ ಹತ್ರ ಖರೀದಿ ಮಾಡದೇ ಇದ್ರೆ ಹೈನುಗಾರಿಕೆ ನೆಮ್ಕೊಂಡಿರ್ತಕ್ಕಂಥ ರೈತರಿಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು KMF ಈ ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. ಸರ್, 2 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು 1 ಲೀಟ್ರ್ ಬದಲು 1 ಲೀಟ್ರ್ 50 ml ಕೊಡ್ತೀವಿ. ಆ 50 ml ಮಾತ್ರ 2 ರೂಪಾಯಿ ಜಾಸ್ತಿ ಮಾಡೋದು. ಮಾರ್ಕೆಟ್ ಜಾಸ್ತಿ ಹಾಲನ್ನ ಖರೀದಿ ಮಾಡಬೇಕಾಗಿದೆ, ಅದನ್ನ ನಾವು ಡೆಲಿವರಿ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಮಾಡೋದಷ್ಟೇ. ರೈತರಿಗೆ ಆಲ್ರೆಡಿ 5 ರೂಪಾಯಿ ಕೊಡ್ತಾ ಇದ್ದೀವಲ್ಲ. ಇಲ್ಲ, ಆ ಥರದ್ದು ಯಾವುದೂ ಆಲೋಚನೆ ಸರ್ಕಾರದ ಮುಂದೆ ಇಲ್ಲ. ನಾನು ಹೇಳ್ತಾ ಇರೋದನ್ನ ದಯಮಾಡಿ ಸ್ವಲ್ಪ ತಾವು ಕೇಳಬೇಕು ಅಂತ ವಿನಂತಿ ಮಾಡ್ತೀನಿ. ಸೊ ನಾವು ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು 5 ರೂಪಾಯಿ ನಾವೇನು ಸಬ್ಸಿಡಿ ಕೊಟ್ಟಿದ್ದೀವಿ, ಅದನ್ನ ಯಡಿಯೂರಪ್ಪನವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅದು ಬಿಟ್ಟು ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಮಧ್ಯಂತರದಲ್ಲಿ ನಡೆದಂಥ ಕುಮಾರಸ್ವಾಮಿನೋ ಅಥವಾ ಬೊಮ್ಮಾಯಿಯವರೋ ಯಾವುದೇ ಇದನ್ನ ಬದಲಾವಣೆ ಇಲ್ಲ. ಸೊ ರೈತರಿಗೆ ಸಾಲ ಬಡ್ಡಿ ಇಲ್ಲದೆ ಇರೋ 3 ಲಕ್ಷ ಕೊಟ್ಟಿದ್ದು ಸಿದ್ದರಾಮಯ್ಯನವರೇ, ಮತ್ತೆ 5 ಲಕ್ಷ ಮಾಡಿದ್ದು ಅದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಸೊ ಅದರಿಂದ ರೈತರಿಗೆ, ಸಾರ್ವಜನಿಕರಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಸಹ ಕಾರ್ಯಕ್ರಮಗಳಲ್ಲಿ ಇಲ್ಲೇ ಇಲ್ಲ, ಅಭಿವೃದ್ಧಿಲಿ ಇಲ್ಲೇ ಇದೆ. ಅಬ್ನಾರ್ಮಲ್ ಆಗಿ ಹೋಗಿ ಬೆಲೆ ನೀವು ಪ್ರತಿಯೊಂದು ರೈತರು ಉಪಯೋಗಿಸ್ತಕ್ಕಂಥದ್ದು ಇರ್ಬೋದು, ಸಾರ್ವಜನಿಕರು ಉಪಯೋಗಿಸ್ತಕ್ಕಂಥ ಇರ್ಬೋದು, ಪ್ರತಿಯೊಂದು ಪದಾರ್ಥದ ಮೇಲೆ ಅಬ್ನಾರ್ಮಲ್ ಆಗಿ ರೈತ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ. 400 ರೂಪಾಯಿಂದ ಗ್ಯಾಸ್ 1200 ರೂಪಾಯಿ ಹೋದಾಗ ಪ್ರತಿಭಟನೆ ಮಾಡಿದ್ದೀವಿ, ನಾವು ಕೇಳಿದ್ವಿ, ಡಿಮ್ಯಾಂಡ್ ಮಾಡಿದ್ವಿ. ಈಗ ನಾವು ಆ ಥರ ಏನು ಮಾಡಿಲ್ವಲ್ಲಪ್ಪ. ಆಮೇಲೆ ಟ್ಯಾಕ್ಸನ್ನ ಬಹುತೇಕ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ, ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಒಂದು 2-3 ಅವಕಾಶಗಳು ಮಾತ್ರ. ರಾಜ್ಯ ಸರ್ಕಾರ ರನ್ ಮಾಡಬೇಕಾದಾಗ ಒಂದು ಲಿಮಿಟೇಷನ್ ಅಲ್ಲಿ ರೈತರಿಗೂ ತೊಂದರೆ ಆಗದಂಗೆ ಮುಂದೆ ಸರ್ಕಾರನೂ ಒಂದು ಗುಣಾತ್ಮಕವಾದಂಥ ಕೆಲಸ, ಅಭಿವೃದ್ಧಿ ಎಲ್ಲವನ್ನೂ ಮಾಡಬೇಕಾಗುತ್ತಲ್ಲ. ಹೊಸ ಸರ್ಕಾರ ಬಂದಾಗ ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡಿ ಯಾವ್ದಾರ ಚೆಕ್ ವಾಪಸ್ ಬಂದಿದ್ದು ನೋಡಿದ್ದೀರಾ?
ಸ್ಯಾಲ್ರಿ ನಿಲ್ಸಿದ್ ನೋಡಿದ್ವಾ? ಸಬ್ಸಿಡಿ ನಿಲ್ಸಿದೀವ? ಪೆನ್ಷನ್ ನಿಲ್ಸಿದೀವ? ಏನು ನಿಲ್ಸಿಲ್ಲ ಅವರು. ಏನಾಗುತ್ತೆ ಅಪೋಸಿಷನ್ ಅವ್ರಿಗೆ 5 ವರ್ಷ ಅವರು ಫೇಲ್ ಆಗಿದ್ರು. ಸೊ ನಮಗೆ ಜಾಸ್ತಿ ಓಟ್ ಕೊಟ್ಟು ಗೆಲ್ಸಿದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಗುರಿ ಇಲ್ಲ. ಕೇಂದ್ರ ಸರ್ಕಾರದ ಯಾವುದು ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದಿಲ್ಲ. ನಮ್ಮನ್ನು ಟೀಕೆ ಮಾಡೋದೇ ಒಂದು ಕೆಲಸ. ಜನ ಎಲ್ಲ ಅಪೋಸಿಷನ್, ಜನ ಯಾರು ಮಾತಾಡ್ತಾ ಇಲ್ಲ. ಕಳೆದ ಬರಗಾಲ ಬಂತಲ್ಲ, ಕೇಂದ್ರ ಸರ್ಕಾರದಿಂದ NDRF ನಲ್ಲಿ ಕೊಡ್ಬೇಕಾದ್ ಕೊಡ್ಲಿವಲ್ಲ, ನೀವು ಅದನ್ನ ಎಷ್ಟು ಜನಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಮುಟ್ಟಿಸ್ಬೇಕು ಅದನ್ನ ನೀವು ಮುಟ್ಟಿಸ್ಲಿಲ್ಲ. ಅಪೋಸಿಷನ್ ಅವರು 27 ಜನ MP ಗಳಿದ್ರಲ್ಲ, JDS ಮತ್ತು ಇಂಡಿಪೆಂಡೆಂಟ್ ಸೇರಿ 27 ಜನ ಇದ್ರು, ಯಾವತ್ತೂ ಕೇಳಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು 3,454 ಕೋಟಿ ತರಬೇಕಾದಂತ ಪರಿಸ್ಥಿತಿ ಬಂತು. ನಾವು ಟ್ಯಾಕ್ಸ್ ಕಟ್ಟಿ ನಮಗ್ ಬರಬೇಕಾದಂತ ಅನುದಾನ ಬೇರೆ ಎಲ್ಲ ಘೋಷಣೆ ಮಾಡಿದ್ ಬಿಟ್ಬಿಡಿ ಹೋಗ್ಲಿ. ನಾರ್ತ್ ಬೆಳಗಾವಿ ಹುಬ್ಳಿ ಕಡೆ ನೀರಾವರಿ ಯೋಜನೆಗೆ 5,000 ಕೋಟಿ ಅನೌನ್ಸ್ ಮಾಡಿದ್ ಕೊಡ್ಲಿಲ್ಲ. ಬೆಂಗಳೂರಿಗೆ 50,000 ಕೋಟಿ ಅನೌನ್ಸ್ ಮಾಡಿದ್ ಕೊಡ್ಲಿಲ್ಲ. ಮತ್ತು ಈ 15ನೇ ಹಣಕಾಸಿನ ತಾರತಮ್ಯದ 5,000 ಕೋಟಿ ಅನೌನ್ಸ್ ಮಾಡಿದ್ರೆ ಅದು ಕೊಡ್ಲಿಲ್ಲ. ಅವೆಲ್ಲ ಬಿಟ್ಬಿಡಿ. ಸೊ NDRF ನಲ್ಲಿ ಬರಗಾಲದಲ್ಲಿ ನಾವೇನು 18,000 ಕೋಟಿ ಕೇಳಿದ್ದು, ಅದರಲ್ಲಿ ಒಂದು ಮೀಟಿಂಗ್ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ. ಅವ್ರಿಗೆ ಎಷ್ಟು ಈ ರಾಜ್ಯದ ಬಗ್ಗೆ ತಿರಸ್ಕಾರ, ತಾರತಮ್ಯ ಮತ್ತು ಅವರಿಗೆ ನಾವು ಹೇಗಿದ್ರು ನಡ್ಕೊಂಡ್ರು ಓಟ್ ಕೊಡ್ತಾರೆ ಅನ್ನೋ ಮನೋಭಾವ ಅವ್ರಿಗಿದೆ. ತಾವು ಸಹ ಈ ರಾಜ್ಯದ ಜನ ಆಗಿ, ಮಾಧ್ಯಮದ ಸೆಕೆಂಡ್ರಿ, ತಾವು ಈ ರಾಜ್ಯದ ಪ್ರಜೆಗಳು. ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ. ₹1 ಬರಗಾಲಕ್ಕೆ ಅವ್ರು ಘೋಷಣೆ ಮಾಡ್ಲಿವಲ್ಲ. ಈಗ ₹4,454 ಬಂದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅವ್ರು ಮೀಟಿಂಗ್ ಮಾಡಿಕೊಡ್ಲಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ. ಏನಂತ ಹೇಳ್ತೀರ ಅವ್ರು? ಸಮರ್ಥನೆ ಅಲ್ರಿ, ಸತ್ಯ ಹೇಳ್ತಾ ಇದೀನಿ. ಸರಿ, ಅವ್ರಿಗೆ ಏನು ಕೆಲಸ ಇಲ್ವಲ್ರಿ? ಅವ್ರು ಏನು ಹೇಳಕ್ಕಾಗತ್ತೆ? ಈಗ ಯಾವ ಕಾರ್ಯಕ್ರಮ ಹೇಳ್ತಾರೆ? ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ 10 ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂತದ್ದು ಯಾವ್ದು ಈಡೇರಿಸಿಲ್ಲ. 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಎಲ್ಲಾ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ. ಆಮೇಲೆ ಟ್ಯಾಕ್ಸ್ ಹಾಕುವಂತ ಅವಕಾಶಗಳಿರೋದು ಒಂದು 2-3 ಐಟಮ್ಗೆ ನಮ್ಮ ರಾಜ್ಯಕ್ಕೆ, ರಾಜ್ಯ ಸರ್ಕಾರಗಳಿಗೆ. 90% ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡ್ಲಿಲ್ಲ. ಹಿಂದೆ 5 ವರ್ಷನೂ ಅವ್ರ ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಇವತ್ತು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಯಾವ್ದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗದೆ ಸೊ ಅವರು ವೀಕ್ ಆಗ್ತಾರೆ. ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಜನ ಮಾಹಿತಿ ಇಲ್ದೆನೋ, ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ, ಸರಿಯಾದ ರೀತಿ ಅರ್ಥೈಸ್ಕೊಳ್ಳದೆ ಇದ್ದಾಗಲೋ ಈ ರೀತಿ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು. ಇವ್ರೆಷ್ಟು ಕೊಡ್ತಿದ್ರಂತೆ ಹಿಂದೆ? ಇವರು ರಾಜ್ಯದಲ್ಲಿ ಆಡಳಿತ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲದೆ ಇದ್ದಾಗ್ಲೂ ಇವರೆಲ್ಲ ಯಡಿಯೂರಪ್ಪನವರೆಲ್ಲ ಇದ್ರಲ್ಲ, ಅವಾಗ ಎಷ್ಟೆಷ್ಟು ಕೊಟ್ಟಿದ್ದಾರಂತೆ? ನಮ್ಮನ್ನೇನು ಆ ರೀತಿ ನಮ್ಮ ಪಕ್ಷ ಯಾವುದು ನೀತಿ ಮಾಡಿಲ್ಲ. ನಮ್ಮ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಕ್ಷ. ಸೊ ಹಲವಾರು ವರ್ಷಗಳು ಆಡಳಿತ ಮಾಡಿ ಇವತ್ತೇನಾದ್ರು ಈ ರಾಜ್ಯ, ಈ ರಾಷ್ಟ್ರ ಈ ಮಟ್ಟಕ್ಕೆ ಎಲ್ಲ ತರದ ಅಭಿವೃದ್ಧಿಗೆ ದಾರಿ ಇದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು. ಇವತ್ತು ಎಲ್ಲ ನಾವು ಮಾಡ್ಕೊಟ್ಟಿರ್ತಕ್ಕಂಥದ್ದು ಬಂದು ಮಾನಿಟರ್ ಮಾಡ್ಲಿಕ್ಕೆ ಇವರೇ ಬೇಕಾ? ಏನೋ ಒಂದು ಹೇಳ್ತಾರೆ. ಸೊ ಅದರಿಂದ ಬಿಜೆಪಿಯವರ ಪ್ರತಿಭಟನೆ ಆಗಲಿ, ಬಿಜೆಪಿಯವರ ಪತ್ರಿಕಾಗೋಷ್ಠಿ ಆಗಲಿ, ಅವರ ಟೀಕೆ ಟಿಪ್ಪಣಿ ಆಗಲಿ, ಸೊ ಯಾವುದನ್ನು ಸಹ ಒಂದು ರೈತರು ಸ್ಟೇಟ್ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಹೈಕಮಾಂಡ್ ಡೈರೆಕ್ಷನ್ ಫಾಲೋ ಮಾಡಬೇಕಾಗುತ್ತೆ.